ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಚಂಡಮುಂಡನ ಮರಣದ ವಾರ್ತೆ ರಥವನ್ನು ಏರಿ ಆಯುಧವನ್ನು ಹಿಡಿದು ನಾನೇ ಎಂಬ ಸಿರಿದಪ್ಪದ ಹೇಳ್ತೇನೆ. ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನನ್ನು ನೋಡಿದ್ರೆ ಪ್ರಳಯಕಾಲದ ರುದ್ರಂತೆ, ಕಣ್ಣಲ್ಲಿ ಕೆಣ್ಣದುಂಡೆ, ಕೆರಳಿ ಕೆಂಡವಾದಂತಹ ಮುಖ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಪ್ರಭು? ಏನು ಮಹಾಗಣತರ ಕಾರ್ಯ? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಪರಮಕಾಂತಾರದಲ್ಲಿ ಹೆಣ್ಣಿದ್ದಾರೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಹೌದೇ? ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ನೀನೇನು ಮಾಡಿದೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಸುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದು ತಂದನೆ ಧೂಮ್ರಾಕ್ಷ? ಎಲ್ಲಿಂದ? ಕೇವಲ ತನ್ನ ಹುಂಕರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟುರಿದರಂತೆ. ಧೂಮ್ರಾಕ್ಷನನ್ನು ಸುಟ್ಟುರಿದೆ? ಹೌದು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ಇಲ್ಲ, ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರನ್ನು ಚಂಡಮುಂಡರೊಳಗೆ ಹೋದರೆ? ಹೌದು. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ಬರೆಯೇ ಹೋಗಲಿ ಬಿಡ. ಮುಂದೇನು? ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಶುಭರಿಗಲ್ಲ ಎನ್ನುವ ಹಾಗೆ ರಥವನ್ನು ಏರಿ ಆಯುಧವನ್ನು ಹಿಡಿದು ನನ್ನ ಮನೋಗತವನ್ನು ತಿಳಿಸುವ ಅವಕಾಶ ಬೇಕು. ಕೇಳೋಣ. ಧನುಜೇಶ
ಗಂಗಣ್ಣ